ಅಲ್ಲಮಪ್ರಭುದೇವರ 5 ವಚನಗಳಲ್ಲಿ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡಂಥ ರೀತಿಯ ಚಿತ್ರಣವನ್ನು ವಿವಿಧ ರೀತಿಯಲ್ಲಿ ವೈವಿಧ್ಯಮಯವಾಗಿ ಅವರು ಚಿತ್ರಿಸ್ತಾರೆ. ಆ 5 ವಚನಗಳನ್ನು ಒಂದೊಂದಾಗಿ ಈಗ ನೋಡೋಣ. ಮೊದಲನೇ ವಚನ, ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಗೆಯೇ ಗಂಟೆ, ಶಿರ ಸುವರ್ಣದ ಕಳಶ, ಸ್ವರವೇ ಲಿಂಗಕ್ಕೆ ಸಿಂಹಾಸನ, ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತೆ ಇದ್ದೆನಯ್ಯ. ಇದು ಒಂದು ವಚನ. ಇನ್ನೊಂದು ವಚನ, ಕಳಶವುಳ್ಳ ಶಿವಾಲಯಕ್ಕೆ ಚೌಕ 2, ಕಂಬ 3, ಪೂಜಕರಾರೋ ಪೂಜಿಸುವರಿನ್ನಾರೋ, ಇದರ ಸ್ಥಾನದ ನೆಲ ಗತಿಯನ್ನು ಯಾರು ಬಲ್ಲರು ಗುಹೇಶ್ವರ. ಎರಡನೇ ವಚನ ಇನ್ನೊಮ್ಮೆ ಓದ್ತೀನಿ. ಕಳಶ ಉಳ್ಳ ಶಿವಾಲಯಕ್ಕೆ ಚೌಕ 2, ಕಂಬ 3, ಭಾವ ಪೂಜಕರಾರೋ ಪೂಜಿಸುವರು ಇನ್ನಾರೋ, ಇದರ ಸ್ಥಾನದ ನೆಲೆ ಗತಿಯನ್ನು ಯಾರು ಬಲ್ಲರು ಗುಹೇಶ್ವರ. ಮೂರನೇ ವಚನ, ಅಚಲ ಸಿಂಹಾಸನವನ್ನು ಎಕ್ಕಿ ನಿಶ್ಚಲ ಮಂಟಪದ ಸಂಚದ ಓವರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ, ಪಂಚರತ್ನದ ಶಿಖರ, ಮಿಂಚು ಕೋಟಿಯ ಕಳಶ, ವಚನ ಚಿತ್ರದ ಪುಷ್ಪದ ರಚನೆಯ ನವರಂಗದಲ್ಲಿ ಕೇಚರಾದಿಯ ಗಮನ, ವಿಚಾರಪರ ನುಂಗಿ ಗುಹೇಶ್ವರ ನಿಂದ ನಿಲವು ಸಚರಾಚರವ ಮೀರಿತ್ತು. ನಾಲ್ಕನೇ ವಚನ, ಭೂಲೋಕದ ಸ್ಥಾವರಕ್ಕೆ ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ ಕೆರೆದು, ದೇವಲೋಕದ ಪುಷ್ಪದಲ್ಲಿ ಪೂಜೆಯ ಮಾಡಿದೆ, 10 ಲೋಕದ ಆಚಾರ 3 ಲೋಕದ ಅರಸು ಮುಗ್ಧರಾದರು, ಗುಹೇಶ್ವರ ಲಿಂಗವು ಸ್ಥಾವರಕ್ಕೆ ಸ್ಥಾವರವಾದನು. ಇನ್ನು 5ನೇ ವಚನ, ದೇಹವೇ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯವೇ ಕಯ್ಯ, ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪೆನು. ಹೀಗೆ ಅಲ್ಲಮಪ್ರಭುದೇವರ 5 ವಚನಗಳಲ್ಲಿ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡಂಥ ಸಂಗತಿಗಳನ್ನು ವೈವಿಧ್ಯಮಯವಾದ ವಚನಗಳಲ್ಲಿ ಅವರು ವಿವರಿಸಿದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ, ಅವರು ದೇಹ ದೇವಾಲಯವನ್ನು ಮಾಡಿಕೊಂಡ ಪರಿ ಇನ್ನೂ ಅನೇಕ ವೈವಿಧ್ಯಮಯವಾಗಿದೆ. ಅದನ್ನು ಮುಂದೆ ನೋಡೋಣ. ಈಗ ಅಲ್ಲಮಪ್ರಭುದೇವರು ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡ್ರಲ್ಲ, ಆ 5 ವಚನಗಳ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ವಚನ, ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತಯ್ಯ, ಶಿರವೇ ಸುವರ್ಣದ ಕಳಶ, ಎನ್ನ ನಾಲಗೆಯೇ ಗಂಟೆ, ಸ್ವರವೇ ಲಿಂಗಕ್ಕೆ ಆಗಿದ್ದಿತ್ತಯ್ಯ, ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತೆ ಇದ್ದೆನಯ್ಯ. ಬಹಳ ಸೊಗಸಾದ ಅಪೂರ್ವವಾದ ವಚನ. ಅಲ್ಲಮಪ್ರಭುದೇವರು ಪರಮೇಶ್ವರನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತೇಳಿ ತಪಸ್ಸು ಕೊಡ್ತಿದ್ರು ಜೋಗ ಜಲಪಾತದಲ್ಲಿ, ಶರಾವತಿ ನದಿಯ ಬಂಡೆಗಳ ಮೇಲೆ. ಆ ಕಾಲಕ್ಕೆ ಅವರ ಅಂತರಂಗದಿಂದ ಈ ವಚನ ನಿರ್ಮಾಣವಾಗಿದೆ. ಪರಮಾತ್ಮನನ್ನು ನನ್ನ ಈ ದೇಹ ದೇವಾಲಯದೊಳಗೆ ಸ್ಥಾಪನೆ ಮಾಡಿದ್ದೇನೆ, ಈ ದೇಹ ದೇವಾಲಯದಲ್ಲಿ ಆ ಪರಮಾತ್ಮನ ದರ್ಶನವನ್ನು ಕಂಡಿದ್ದೇನೆ, ಸ್ಥಿರವಾಗಿ ಆ ದರ್ಶನ ಶಾಶ್ವತವಾಗಿದೆ ಅನ್ನೋದನ್ನು ಈ ವಚನದಲ್ಲಿ ವಿವರಿಸ್ತಾರೆ. ಈಗ ಶಬ್ದಶಃ ಅರ್ಥಕ್ಕೆ ಹೋಗೋಣ. ಕಾಲೇ ಕಂಬಗಳಾದವೆನ್ನ, ಈಗ ದೇವಾಲಯಕ್ಕೆ ಕಂಬಗಳಿರ್ತಾವಲ್ವ, ಅನೇಕ ಕಂಬಗಳಿರ್ತಾವೆ. ಕೆಲವಕ್ಕೆ 1000 ಕಂಬ, ಕೆಲವು 32 ಕಂಬ, ಕೆಲವು 16 ಕಂಬ. ಹೀಗೆ ದೇವಾಲಯದ ವಿಸ್ತೀರ್ಣ ಎಷ್ಟು ಇರ್ತದೋ ಅಷ್ಟಕ್ಕೆ ಅನುಗುಣವಾಗಿ ಕಂಬ. ಇಲ್ಲಿ ಮನುಷ್ಯರಿಗೆ 2 ಕಾಲಿದೆ, ಅದಕ್ಕೆ 2 ಕಾಲಿನ ಕಂಬ. ಕಾಲೇ ಕಂಬಗಳಾದವೆನ್ನ, ನನ್ನ 2 ಕಾಲುಗಳಿದಾವಲ್ಲ, ಇದು ದೇವಾಲಯಕ್ಕೆ ಇದು ಕಂಬ ಆಯಿತು. ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತಯ್ಯ. ಕಾಲುಗಳು ಕಂಬ ಆದರೆ ದೇಹ ಏನಾಯ್ತಲ್ಲ, ದೇವಾಲಯದ ಸ್ಲ್ಯಾಬ್ ತಾರಸಿ ಹಾಕ್ತಕ್ಕರಲ್ಲ, ಪ್ರಾಂಗಣ ಅಂಗಳ ಇರ್ತದಲ್ಲ, ಈ ದೇಹ ಆ ದೇವಾಲಯದ ಅಂಗಳ. ದೇಹವೇ
ದೇವಾಲಯವಾಯಿತಯ್ಯ. ನಂತರ ದೇವಾಲಯದ ಹಾಲಾಯಿತು, ಪ್ರಾಂಗಣ ಆಯಿತು. ದೇವಾಲಯಕ್ಕೆ ಒಂದು ಗೋಪುರ ಮಾಡಿ ಏನು ಮಾಡ್ತಾರೆ, ಅಲ್ಲೊಂದು ಕಳಶ ಸ್ಥಾಪನೆ ಮಾಡ್ತಾರೆ. ಶಿರವೇ ಸುವರ್ಣದ ಕಳಶ. ನಮ್ಮ ತಲೆ ಏನಿದೆಯಲ್ಲ, ಶಿರಸ್ಸಿನ ಭಾಗ, ಇದು ಈ ದೇಹ ದೇವಾಲಯ ಎನ್ನುವುದಕ್ಕೆ ಕಳಶವನ್ನಾಗಿ ಮಾಡಿದ್ದೇನೆ. ಶಿರವೇ ಸುವರ್ಣದ ಕಳಶ, ನನ್ನ ನಾಲಿಗೆ ಗಂಟೆ. ನಾವು ಮಾತನಾಡ್ತೀವಲ್ವ, ಈ ಮಾತನಾಡುವ ನಾಲಿಗೆಯನ್ನು ಪರಮಾತ್ಮನ ಓಂ ನಮಃ ಶಿವಾಯ ಮಂತ್ರವನ್ನಾಗಿ ನುಡಿತಕ್ಕಂಥ ಗಂಟೆಯನ್ನಾಗಿ ಮಾಡಿದ್ದೇನೆ ಅಂತಾರೆ. ಎನ್ನ ನಾಲಿಗೆಯೇ ಗಂಟೆ. ಸರಿ, ಇಷ್ಟೆಲ್ಲ ಮಾಡಿದ ಮೇಲೆ ದೇವಾಲಯದೊಳಗೆ ಪರಮಾತ್ಮನ ಎಲ್ಲಿ ಕೂರಿಸ್ತೀರಿ, ಪೀಠ ಯಾವುದು ಎಂದ್ರೆ ಅಲ್ಲಮ ಪ್ರಭುದೇವರು ಭಾಳ ಸುಂದರವಾಗಿ ಹೇಳ್ತಾರೆ, ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿತ್ತಯ್ಯ. ಸ್ವರ, ನಾವೇನು ಮಾತಾಡ್ತೀವಲ್ವ, ಈ ಶಬ್ದ ಧ್ವನಿ, ಈ ಶಬ್ದವೇ, ಈ ಧ್ವನಿಯೇ ಆ ಪರಮಾತ್ಮನಿಗೆ ಪೀಠ. ಅವನು ಕುಳಿತುಕೊಳ್ತಕ್ಕಂಥ ಆಸನ ಎಷ್ಟು ಸುಂದರವಾಗಿದೆ ನೋಡ್ರಿ. ಪರಮಾತ್ಮ ನಿರಾಕಾರ ಪರಬ್ರಹ್ಮ. ಆ ನಿರಾಕಾರ ಪರಬ್ರಹ್ಮನಿಗೆ ನಾವು ಮಾತನಾಡ್ತಕ್ಕಂಥ ಶಬ್ದಗಳು ಕೂಡ ಅವು ನಿರಾಕಾರ, ಅರ್ಥ ನಿರಾಕಾರ, ಶಬ್ದವೂ ನಿರಾಕಾರ. ಪದಗಳಿಗೂ ಪದ ಅಕ್ಷರದಲ್ಲಿ ಬರೆದಾಗ ಆಕಾರ, ಆ ಪದಕ್ಕೆ ಅರ್ಥ ಇದೆಯಲ್ಲ ಅದು ನಿರಾಕಾರ. ಮತ್ತು ನಾವು ಮಾತನಾಡುವ ಈ ಶಬ್ದ, ನೀವು ಕೇಳ್ತಾ ಇದ್ದೀರಿ ಶಬ್ದ ಅಂತ, ಈ ಶಬ್ದ ಕೂಡ ನಿರಾಕಾರ. ಸೊ ಹೀಗಾಗಿ ಆ ಸ್ವರ, ಈ ಸ್ವರ ಏನಿದೆಯಲ್ಲ, ಈ ಧ್ವನಿ, ಆ ಧ್ವನಿಯೇ ಪರಮಾತ್ಮನಿಗೆ ಪೀಠಿಗೆ, ಸಿಂಹಾಸನ. ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿರ್ತಯ್ಯ. ಮುಂದೆ ಹೇಳ್ತಾರೆ, ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೇನಯ್ಯ. ಗುಹೇಶ್ವರನೇ, ಅಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ, ಅದು ಪಲ್ಲಟವಾಗದಂತೆ ಸ್ಥಿರವಾಗಿ ಇದ್ದೇನೆ. ಹೀಗೆ ಅಲ್ಲಮ ಪ್ರಭುದೇವರು ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡ ಪರಿಯನ್ನು, ಇಷ್ಟಲಿಂಗವೇ ಆ ದೇವಾಲಯದ ಪೀಠದಲ್ಲಿ ನೆಲೆಯಾದಂಥ ಪರಿಯನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ಇನ್ನು ಎರಡನೇ ವಚನಕ್ಕೆ ಹೋಗೋಣ. ಕಳಶ ಉಳ್ಳ ಶಿವಾಲಯಕ್ಕೆ ಚೌಕ 2, ಕಂಬ 3. ಭಾವ ಪೂಜಕರಾರೋ ಪೂಜಿಸುವರೆನ್ನಾರೋ ಇದರ ಸ್ಥಾನದ ನೆಲೆಗತಿಯನ್ನು ಯಾರು ಬಲ್ಲರು ಗುಹೇಶ್ವರ. ಇದು ತುಂಬ ಸರಳವಾದ ವಚನ, ಆದರೆ ಬೆಡಗಿನ ವಚನ. ಅಲ್ಲಮ ಪ್ರಭುದೇವರು ಬೆಡಗು ಅಂದರೆ ಬೆರಗು, ವಿಸ್ಮಯ. ಬೆಡಗು ಅಂದರೆ ಭಿನ್ನಾಣ. ಅದರ ಅರ್ಥ ಸೊಗಸು, ಅಪಾರ, ಒಂದೇ ಅರ್ಥ ಅಲ್ಲ. ಈಗ ಒಗಟು ಹೇಳ್ತಾರೆ, ಆ ಒಗಟಿಗೆ ಬೇರೆ ಬೇರೆ ಅರ್ಥಗಳದು. ಆ ಒಗಟನ್ನು ಬಿಡಿಸಿದ ಮೇಲೆ ಅದರ ಧ್ವನಿರಮ್ಯತೆ ಹೊರಟೋಗ್ತದೆ. ಆದರೆ ಬೆಡಗಿನ ವಚನಗಳಿದೆಯಲ್ಲ, ಆ ಬೆಡಗಿನ ವಚನಗಳನ್ನು ಬಿಡಿಸಿದರೆ ಅದರಲ್ಲಿ ಧ್ವನಿರಮ್ಯತೆ ಇನ್ನೂ ಹೆಚ್ಚುತ್ತಾ ಹೋಗ್ತದೆ, ಇನ್ನೂ ಅಪಾರ ರೀತಿಯಲ್ಲಿ ಅದು ಧ್ವನಿ ಹೊರಡ್ತಾ ಹೋಗ್ತದೆ. ಈಗ ವಚನದ ಅರ್ಥವನ್ನು ನೋಡೋಣ. ಕಳಶ ಉಳ್ಳ ಶಿವಾಲಯಕ್ಕೆ ಚೌಕ 2, ಕಂಬ 3. ಈಗ ಅಲ್ಲಮ ಪ್ರಭುದೇವರು ಏನು ದೇವಾಲಯವನ್ನು ನಿರ್ಮಾಣ ಮಾಡಿದಾರಲ್ಲ, ಅದು 2 ಅಂಗಳ ಇದೆ ಅಂತ ಹೇಳ್ತಾರೆ. ಈಗ ಕೆಲವರು ಮನೆ ಕಟ್ಟಿದ್ದೀರಿ, ಎಷ್ಟು ಅಂಕಣ ಕಟ್ಟಿದ್ದೀರಿ, 2 ಅಂಕಣ, 3 ಅಂಕಣ, 4 ಅಂಕಣ, 10 ಅಂಕಣ, 20 ಅಂಕಣ, 100 ಅಂಕಣ, ಹಿಂಗೆ ಮನೆಯನ್ನು ಕಟ್ತಾರೆ. ಇಲ್ಲಿ ಅಲ್ಲಮ ಪ್ರಭುದೇವರು 2 ಅಂಕಣದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. 2 ಅಂಕಣ ಅಂದ್ರೇನು? 1 ಅಂಕಣ ಆ ದೇವಾಲಯದ ಹಾಲು, ಎರಡನೇ ಅಂಕಣ ದೇವಾಲಯದ ಗರ್ಭಗುಡಿ. ಸೊ ಈ 2 ಅಂಕಣವಾದ ದೇವಾಲಯವನ್ನು ಅಲ್ಲಮ ಪ್ರಭುದೇವರು ನಿರ್ಮಾಣ ಮಾಡಿದ್ದಾರೆ. ಈ 2 ಅಂಕಣ ಯಾವುದು? ಮೊದಲನೇ ಅಂಕಣ ನಮ್ಮ ದೇಹ, ಕಾಲು, ಕೈ, ಶರೀರ ಏನಿದೆಯಲ್ಲ, ಇದೆಲ್ಲ ಒಂದು ಅಂಕಣ. ಕಾಲು, ಕೈ, ದೇಹ, ಹೃದಯ, ಇದೆಲ್ಲ ಭಾಗ ಏನಿದೆಯಲ್ಲ, ಹೊಟ್ಟೆ, ಇದೆಲ್ಲ ಸೇರ್ಕೊಂಡು ಇದು ಒಂದು ಅಂಕಣ. ಇನ್ನು 2ನೇ ಅಂಕಣ ಗರ್ಭಗುಡಿ. ಈ ತಲೆಯಿಂದ ಇಲ್ಲಿವರೆಗೆ ಇರ್ತಕ್ಕಂಥ, ಕತ್ತಿಂದ ಈ ತಲೆವರೆಗೂ ಇರ್ತಕ್ಕಂಥದ್ದು ಇದೆಯಲ್ಲ, ಇದು 2ನೇ ಅಂಕಣ. ಇದು ಗರ್ಭಗುಡಿಯಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳ. ಉಳಿದದ್ದು ದೇವಾಲಯದ ಅಂಗಣ, ಅಲ್ಲಿ ನಿಂತು ಆ ಪೂಜೆಯನ್ನು ಮಾಡ್ತಕ್ಕಂಥ ಸ್ಥಳ. ಇದು ಪೂಜೆಯನ್ನು ನೋಡುವ ಸ್ಥಳ. ಹೀಗಾಗಿ ಕಳಶ ಉಳ್ಳ, ಮೇಲೆ ಕಳಶ, ಶಿರಸ್ಸೆ ಕಳಶ. ಕಳಶ ಉಳ್ಳ ಶಿವಾಲಯಕ್ಕೆ ಚೌಕ 2, ಕಂಬ 3. ಇಲ್ಲಿ ಈ 2 ಅಂಕಣದ ಶಿವಾಲಯಕ್ಕೆ 3 ಕಂಬಗಳನ್ನು ಆಧಾರವಾಗಿ ಕೊಟ್ಟಿದ್ದಾರೆ ಅಲ್ಲಮ ಪ್ರಭುದೇವರು. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. 3 ಈ ತ್ರಿಭುಜಾಕೃತಿಯಲ್ಲಿ ಕಂಬಗಳಿದ್ದಾವೆ. ಆ 3 ಕಂಬಗಳು, ಈಗ ಗರ್ಭಗುಡಿಗೆ ಏನಿರ್ತದಲ್ಲ ಅಲ್ಲಿ 1 ಕಂಬ, ಏನು 2 ಕಂಬ ಅಂಗಳ ಇರ್ತದಲ್ಲ, ಆ ಕಡೆಗೊಂದು ಈ ಕಡೆಗೊಂದು, ಹೀಗೆ 3 ಕಂಬಗಳನ್ನು ಸ್ಥಾಪನೆ ಮಾಡಿದರೆ ಪಿಲ್ಲರ್. ಚೌಕ 2, ಕಂಬ 3.
ಭಾವ ಪೂಜಕರು ಆರು, ಪೂಜಿಸುವರು ಇನ್ನಾರು. ಇಲ್ಲಿ ಸರಿ, ಇಂಥ ಶಿವಾಲಯವನ್ನು ನಿರ್ಮಾಣ ಮಾಡಿದ ಮೇಲೆ ತಮ್ಮ ದೇಹವಲ್ಲೇ ಈ ರೀತಿಯಾಗಿ ಶಿವಾಲಯವನ್ನು ಅವರು ನಿರ್ಮಾಣ ಮಾಡಿದರು. ಭಾವ ಪೂಜಕರಾರೋ, ಪೂಜಿಸುವರು ಇನ್ನಾರು. ಇಲ್ಲಿ ಭಾವ ಪೂಜಕರು ಅಂದ್ರೇನು? ಅದು ದೇವರು, ನಾನು ಪೂಜಿಸುವವರು ಯಾರು? ಪೂಜಿಸುವ ವಸ್ತು ಪರಮೇಶ್ವರ ಯಾರು? ಇದರ ಸ್ಥಾನದ ನೆಲಗತಿಯನ್ನು ಯಾರು ಬಲ್ಲರು ಗುಹೇಶ್ವರ. ಪೂಜೆ ಮಾಡ್ತಕ್ಕಂಥವ್ರು ಯಾರು? ಪೂಜಿಸಿಕೊಳ್ಳುವ ಆ ಪರವಸ್ತು ಪರಮಾತ್ಮ ವಿಶ್ವಶಕ್ತಿ ಯಾರು? ಯಾರು ಬಲ್ಲರು ಗುಹೇಶ್ವರ. ಇದನ್ನು ಯಾರು ತಾನೇ ಬಲ್ಲವರು? ಯಾರಿಗೆ ತಾನೇ ತಿಳಿಯೋಕ್ಕೆ ಸಾಧ್ಯ? ಹೀಗೆ ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಪ್ರಶ್ನೆ ಮತ್ತು ವಿಸ್ಮಯ ಎರಡನ್ನೂ ಕೂಡ ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಈಗ ಅಲ್ಲಮ ಪ್ರಭುದೇವರ 3ನೇ ವಚನಕ್ಕೆ ಹೋಗೋಣ. ದೇಹ ದೇವಾಲಯವನ್ನಾಗಿ ಮಾಡಿಕೊಂಡಂಥ 3ನೇ ವಚನ. ಅಚಲ ಸಿಂಹಾಸನವನ್ನು ಇಕ್ಕಿ ನಿಶ್ಚಲ ಮಂಟಪದ ಓವರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ ಪಂಚರತ್ನದ ಶಿಖರ ಮಿಂಚುಕೋಟಿಯ ಕಳಶ ವಚನ ಚಿತ್ರದ ಪುಷ್ಪದ ರಚನೆಯ ನವರಂಗದಲ್ಲಿ ಕೇಚರಾದಿಯ ಗಮನ ವಿಚಾರಪರ ನುಂಗಿ ಗುಹೇಶ್ವರನೆಂದ ನಿಲವು ಸಚರಾಚರವ ಮೀರಿತ್ತು. ಇದು ಹಿಂದೆ ಹೇಳಿದ್ವಲ್ಲ, ಅದರ ಮುಂದುವರೆದ ವಚನ ಇದು. ಈಗ ತಾತ್ವಿಕ ನೆಲೆಯಲ್ಲಿ ಅಲ್ಲಮ ಪ್ರಭುದೇವರು ಇನ್ನು ಎತ್ತರಕ್ಕೆ ಹೋಗಿ ದೇಹ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಪ್ರಿಯನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಚಲ ಸಿಂಹಾಸನವ ನಿಕ್ಕಿ ನಿಶ್ಚಲ ಮಂಟಪದ ಸಂಚದ ಓವರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ. ಇದು ದೇವಾಲಯ ಅಚಲ ಮಂಟಪ, ಇದು ದೊಡ್ಡ ದೇವಾಲಯ. ಅಚಲ ಸ್ಥಿರವಾದದ್ದು, ಬೆಟ್ಟದಂತೆ ಸ್ಥಿರವಾಗಿರ್ತಕ್ಕಂಥದ್ದು. ಇದು ನಿಶ್ಚಲ ಮಂಟಪ. ಈ ನಿಶ್ಚಲ ಮಂಟಪ ಏನಿದೆಯಲ್ಲ, ಇದು ಅಷ್ಟು ಇಷ್ಟು ಅನ್ನೋದಲ್ಲ. ರುಚಿಗಳೆಲ್ಲವ ನಿಲ್ಲಿಸಿ ಪಂಚರತ್ನದ ಶಿಖರ. ಈ ದೇವಾಲಯಕ್ಕೆ 5 ಶಿಖರಗಳು. ಆ 5 ಶಿಖರದ ಕಳಶ ಪಂಚರತ್ನ. ರತ್ನಗಳಿಂದ ದೇವಾಲಯದ ಶಿಖರವನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿಗೆ ಮಿಂಚು ಕೋಟಿಯ ಕಳಶ. ಶಿಖರವೇ 5 ರತ್ನಗಳಿಂದ, ಪಚ್ಚೆ ಹವಳ ಮುತ್ತು ರತ್ನ, ಪಚ್ಚೆ ಹವಳ ಮುತ್ತು ರತ್ನ ವಜ್ರ, ಇಂಥ 5 ರತ್ನಗಳಿಂದ ದೇವಾಲಯದ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಕಳಶ ಎಂಥದ್ದು? ಮಿಂಚು ಕೋಟಿಯ ಕಳಶ. ಒಂದು ಮಿಂಚನ್ನೇ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಸಳ್ಳಂತ ಮಿಂಚು ಹೊಡೆದು ಹಿಂಗೆ ಫಳಾರ್ ಅಂತ ಮಿಟ್ಕೊಟ್ರಲ್ಲಿ ಹೊಡೋತದೆ. ಇಂಥ ಮಿಂಚು ಕೋಟಿ ಮಿಂಚುಗಳ ಕಳಶವನ್ನು ಈ ದೇವಾಲಯಕ್ಕೆ, ಈ ಪಂಚರತ್ನದ ಶಿಖರಕ್ಕೆ ಸ್ಥಾಪನೆ ಮಾಡಲಾಗಿದೆ. ಎಂಥ ಸುಂದರವಾದ ದೇವಾಲಯ ರೀ! ಅಲ್ಲಮ ಪ್ರಭುದೇವರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಅದ್ಭುತ, ಭಾಳ ಅಮೋಘ, ಭಾಳ ಸುಂದರ. ಮೊದಲನೇದು ನಿಶ್ಚಲ ಮಂಟಪ, ಅದು ಎಂದೆಂದು ಸ್ಥಿರವಾಗಿರೋದು. ಮತ್ತು ಇದಕ್ಕೆ ಪಂಚರತ್ನದ ಗೋಪುರ, ಎಲ್ಲ ರತ್ನಗಳಿಂದ ಈ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತು ಅದಕ್ಕೆ ಕಳಶ, ಕೋಟಿ ಮಿಂಚುಗಳ ಕಳಶವನ್ನು ಅಲ್ಲಿ ಶಿಖರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎಂಥ ಅದ್ಭುತ ದೇವಾಲಯ ಅಲ್ಲ! ಎಂಥ ಜ್ಞಾನದ ಎತ್ತರಕ್ಕೆ ಅಲ್ಲಮ ಪ್ರಭುದೇವರು ಹೋಗಿದಾರಲ್ಲ. ಆ ಮಿಂಚು ಕೋಟಿಯ ಕಳಶ ಅಂದರೆ ಅಲ್ಲಮ ಪ್ರಭುದೇವರು ಏರಿದಂಥ ಎತ್ತರವಾದ ಜ್ಞಾನವನ್ನು ಅದು ಹೇಳ್ತದೆ. ನಂತರ ಮುಂದುವರೆದು ಹೇಳ್ತಾರೆ, ವಚನ ಚಿತ್ರದ ಪುಷ್ಪದ ರಚನೆಯರವರ ನವರಂಗದಲ್ಲಿ ಕೇಚರಾದಿಯ ಗಮನ. ಏನಲ್ಲಿ ಆ ನವರಂಗ ಮಂಟಪದೊಳಗೆ ಎಂತೆಂಥ ಪುಷ್ಪಗಳನ್ನು, ಚಿತ್ರಗಳನ್ನು ರಚನೆ ಮಾಡಿದ್ದಾರೆ. ಈಗ ದೇವಾಲಯಕ್ಕೆ ನೀವು ಹೋದರೆ ಅದರಲ್ಲಿಯೂ ನವರಂಗದಲ್ಲಿ ಆ ತಳಭಾಗದ ಸ್ಲ್ಯಾಬ್ ಅಂತ ಏನು ಹೇಳ್ತಾರಲ್ಲ, ಸ್ಲ್ಯಾಬದ ಕೆಳಭಾಗದೊಳಗೆ ಅನೇಕ ಕಮಲ ಪುಷ್ಪಗಳನ್ನು ಅರಳಿಸಿರ್ತಾರೆ, ಕೆತ್ತನೆಯನ್ನು ಶಿಲ್ಪಿಗಳು. ಅದನ್ನು ಇಲ್ಲಿ ಅಲ್ಲಮ ಪ್ರಭುರು ಹೇಳ್ತಾರೆ, ಪುಷ್ಪದ ರಚನೆಯರವರ್ ನವರಂಗದಲ್ಲಿ ಖೇಚರಾದಿಯ ಗಮನ. ಅಲ್ಲಿ ಎಂಥ ಪುಷ್ಪಗಳನ್ನು ಕೆತ್ತನೆ ಮಾಡಲಾಗಿದೆ ಆ ನೆಲೆಗಟ್ಟಿಗೆ ಎಂಬುದಾಗಿ ಹೇಳಿದರೆ, ಅಲ್ಲಿ ಖೇಚರರು ಬಂದು ನೋಡಬೇಕು ಅನ್ನೋಷ್ಟು ಸುಂದರವಾಗಿ ಅದನ್ನು ರಚನೆ ಮಾಡಲಾಗಿದೆ. ಮಯ ಅನ್ನತಕ್ಕಂಥವ ಒಬ್ಬ ಯಕ್ಷ ಅರಮನೆಯನ್ನು ನಿರ್ಮಾಣ ಮಾಡಿದ್ದಂತೆ. ಹಾಗೆ ಕುಬೇರ ಪರಮೇಶ್ವರನಿಗೊಂದು ಅರಮನೆಯನ್ನು ನಿರ್ಮಾಣ ಮಾಡಿದ್ದಂತೆ. ಹಿಂಗೆ ಪುರಾಣಗಳಲ್ಲಿ ಬರ್ತದೆ.
ಹಂಗೆ ಅಲ್ಲಮ ಪ್ರಭುದೇವರು ತಮ್ಮ ದೇಹ ದೇವಾಲಯವನ್ನಾಗಿ ಮಾಡಿಕೊಂಡಂಥ ಪರಿಯನ್ನು ಈ ವಚನದಲ್ಲಿ ಹೇಳ್ತಾರೆ. ನವರಂಗದಲ್ಲಿ ಕೇಚರಾದಿಯ ಗಮನ. ನವರಂಗ ಅಂದರೆ ದೇವಾಲಯದ ಮಧ್ಯ ಮಂಟಪ. ಆ ದೇವಾಲಯದ ಮಂಟಪದೊಳಗೆ ವಿಶೇಷ, ಈಗ ಮನೆಗೆ ಹಾಲು ಅಂತ ಇರ್ತದಲ್ಲ ಹಾಗೆ ಆ ದೊಡ್ಡ ಹಾಲು, ಅಲ್ಲಿ ಎಲ್ಲ ವಿಶೇಷವಾಗಿ ರಾಜ ಮಹಾರಾಜರ ಮಂತ್ರಾಲೋಚನೆ, ತಪಸ್ಸುಗಳು, ಗುರುಗಳ ರಾಜ ಮಹಾರಾಜರ ಜೊತೆ ಮಂತ್ರಾಲೋಚನೆ, ಗುರುಗಳು ಶಿಷ್ಯರಿಗೆ ಬಾಲಕರಿಗೆ ವಿದ್ಯಾರ್ಜನೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಬಹಳ ಮಹತ್ವದ ಸ್ಥಳ ಅದು. ಅಂತ ಆನಂತರ ಶಿವನ ಪ್ರೀತ್ಯರ್ಥವಾಗಿ ಅಲ್ಲಿ ವಚನ ಗಾಯನ ಮತ್ತು ಇಲ್ಲಿ ಅದರಲ್ಲಿಯೂ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ ಆ ದೇವಾಲಯದ ಸ್ಥಾನಪತಿಗಳಾಗಿರ್ತಕ್ಕಂಥ ಸೋಮೇಶ್ವರ ಪಂಡಿತರೆ ನೃತ್ಯ ಮಾಡ್ತಾಯಿದ್ರು, ಕೊಳಲು ನುಡಿಸ್ತಿದ್ರು, ಮೃದಂಗ ನುಡಿಸ್ತಿದ್ರು, ಮುಖವೀಣೆ ನುಡಿಸ್ತಾಯಿದ್ರು, ವೀಣೆ ನುಡಿಸ್ತಾಯಿದ್ರು. ಈ ಎಲ್ಲವನ್ನು ಅವರು ಅಲ್ಲಮ ಪ್ರಭುದೇವ್ರಿಗೆ ಕಳಿಸಿದರು. ಬರೀ ಮೃದಂಗ ಒಂದೇ ಅಲ್ಲ, ಕೊಳಲು, ಮುಖವೀಣೆ, ಮೃದಂಗ, ನಂತರ ಏಕತಾರಿ ಇವೆಲ್ಲವನ್ನು ನುಡಿಸೋದ್ರ ಜೊತೆಗೆ ಹಾಡ್ತಿದ್ರು, ನೃತ್ಯ ಮಾಡ್ತಿದ್ರು. ಸ್ವತಃ ನಟರಾಜ ನೃತ್ಯಪಟು ಅಲ್ವಾ, ಹಾಗೆ ಗುರುಗಳು ಕೂಡ ತಮ್ಮಲ್ಲಿ ವಿದ್ಯಾರ್ಥಿ ಬಾಲರಾಗಿರ್ತಕ್ಕಂಥವ್ರಿಗೆ ಈ ನೃತ್ಯವನ್ನು, ಶಿವನ ನಟರಾಜನ ನೃತ್ಯವನ್ನು ಕಲಿಸ್ತಾಯಿದ್ರು. ನಂತರ ನವರಂಗದಲ್ಲಿ ಕೇಚರಾದಿಯ ಗಮನ, ವಿಚಾರ ಪರ ನುಂಗಿ ಗುಹೇಶ್ವರನೆಂದ ನಿಲವು ಸಚರಾಚರವ ಮೇರಿತ್ತು. ಇನ್ನು ವಿಚಾರಕ್ಕೆ ಮುಕ್ತಾಯ ಆಗೋಯ್ತು. ದೇವ್ರು ಹೆಂಗದನೆ, ಏನು ಇದಾನೋ ಇಲ್ಲೋ, ಇಂಥ ವಾದ ವಿವಾದ, ತರ್ಕ ವಿತರ್ಕ ಇಂಥವಕ್ಕೆಲ್ಲಕ್ಕೂ ಮುಕ್ತಾಯ ಆಗೋಯ್ತು. ವಿಚಾರ ಪರ ನುಂಗಿ ಗುಹೇಶ್ವರನಿಂದ ನಿಲವು ಸಚರಾಚರವ ಮೇರಿತ್ತು. ಗುಹೇಶ್ವರ ಅಂದರೆ ಯಾರಪ್ಪ ಅಂತೇಳಿದರೆ ಸಚರ ಮತ್ತು ಅಚರ ಇವೆಲ್ಲವನ್ನು ನಿರ್ಮಾಣ ಮಾಡಿದಂಥ, ಇವೆಲ್ಲವನ್ನು ನಿರ್ಮಾಣ ಮಾಡಿ ಇವೆಲ್ಲವನ್ನು ಮೀರಿದಂಥವನು ಪರಮಾತ್ಮ. ಅಂಥ ಪರಮಾತ್ಮನಿಗೆ ಅಲ್ಲಮ ಪ್ರಭುದೇವರು ದೇಹ ದೇವಾಲಯವನ್ನು, ಇಂಥ ಸುಂದರವಾದ ನವರಂಗದ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಿ ದೇಹ ದೇವಾಲಯದ ಪರಿ. ನಂತರ ಇನ್ನೊಂದು ವಚನಕ್ಕೆ ಹೋಗೋಣ. ಅಲ್ಲಮ ಪ್ರಭುದೇವರು ಇನ್ನೊಂದು 4ನೇ ವಚನ, ದೇಹ ದೇವಾಲಯವಾದ ಬಳಿಕ ಮತ್ತೆ ಬೇರೆ ದೇವಾಲಯ ಬೇಕಯ್ಯ, ಗುಹೇಶ್ವರ ನೀನು ಕಲ್ಲಾದರೆ ನಾನೇನು. ಈಗ ಹೊರಗೆ ಜನರು ಏನು ಮಾಡ್ತಾರೆ, ದೇವಾಲಯಗಳನ್ನು ಕಲ್ಲು, ಇಟ್ಟಿಗೆ, ಗಾರೆ, ಸಿಮೆಂಟು ಹೀಗೆ ಇತ್ಯಾದಿ ವಸ್ತುಗಳಿಂದ ನಿರ್ಮಾಣ ಮಾಡ್ತಾರೆ. ಅದು ಜಡವಾದದ್ದು. ಭಾಳ ಸುಂದರವಾಗಿ ನಿರ್ಮಾಣ ಮಾಡ್ತಾರೆ. ಎಷ್ಟೇ ಸುಂದರವಾಗಿ ನಿರ್ಮಾಣ ಮಾಡಿದರೂ ಕೂಡ ಭೂಕಂಪ ಆದರೆ, ಪ್ರಳಯ ಆದರೆ ಇರುವುದಿಲ್ಲ. ಎಷ್ಟೋ ಕಾಲದ ಸುಂದರ ದೇವಾಲಯಗಳೆಲ್ಲ ಅವು ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿ ಹಾಳಾಗಿದ್ದಾವೆ ಮತ್ತು ಮನುಷ್ಯನ ದುರಾಕ್ರಮಣಕ್ಕೆ ಒಳಗಾಗಿ ಹಾಳಾಗಿದ್ದಾವೆ. ಅಂದ್ರೇನು, ಅವು ಸ್ಥಿರವಾಗಿ ಇರೋದಿಲ್ಲ. ನಿರ್ಮಾಣ ಮಾಡಿರ್ತಾರೆ, ಆದರೆ ಅವು ಎಷ್ಟು ವರ್ಷ ಶಾಶ್ವತವಾಗಿರ್ತವ ಗೊತ್ತಿಲ್ಲ. ಆದರೆ ಒಬ್ಬ ಮಹಾತ್ಮ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ಬಿಟ್ಟರೆ ಅದು ಸ್ಥಿರವಾಗಿ ಎಂದೆಂದೂ ಸ್ಥಿರವಾಗಿರ್ತದೆ. ಇಂಥ ಪರಿಯನ್ನು ಅಲ್ಲಮ ಪ್ರಭುದೇವರು ತಮ್ಮ ದೇಹ ದೇವಾಲಯವನ್ನು ಮಾಡಿದಂಥ ಪರಿ ಅದು. ಆ ಪರಿಯನ್ನು ಈ ವಚನದಲ್ಲಿ ಹೇಳ್ತಾ ಕೊನೆಗೆ ಹೇಳ್ತಾರೆ, ಅಲ್ಲಪ್ಪ ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡ್ಕೊಂಡ ಮೇಲೆ ಮತ್ತು ಹೊರಗೆ ಬಹಿರಂಗದೊಳಗೆ ಜಡವಾದ ದೇವಾಲಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆಯೇ? ಗುಹೇಶ್ವರ, ನಾವು ಪರಮಾತ್ಮನ ಕಲ್ಲು ಅಂತ ಕರೆಯೋದಾದರೆ ಹಾಗಾದ್ರೆ ಮನುಷ್ಯ ಯಾರು? ಇಡೀ ಜಗತ್ತು ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ, ಅವನು ನಾವು ಕಲ್ಲು ಅಂತ ಕರೆಯೋದಾದರೆ ಈ ಎಕ್ಕಚ್ಚರಾಗಿರ್ತಕ್ಕಂಥ ಮನುಷ್ಯ ಏನಾಗಬಲ್ಲ? ಇಂಥ ಪ್ರಶ್ನೆಯನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಹಾಕ್ಕೊತಾರೆ. ಹೀಗೆ ಬಹಳ ಸುಂದರವಾದ ವಚನಗಳಲ್ಲಿ ಅಲ್ಲಮ ಪ್ರಭುದೇವರು ದೇಹ ದೇವಾಲಯವನ್ನು ನಿರ್ಮಾಣ ಮಾಡಿದ ಪರಿಯನ್ನು ವಿವರಿಸಿದ್ದಾರೆ. 5ನೇ ವಚನ, ಭೂಲೋಕದ ಸ್ಥಾವರಕ್ಕೆ ಸತ್ಯಲೋಕದ ಅಗ್ಗವಣೆಯಲ್ಲಿ ಮಜ್ಜನ, ದೇವಲೋಕದ ಪುಷ್ಪದಲ್ಲೇ ಪೂಜೆಯ ಮಾಡಿದಡೆ 10 ಲೋಕದ ಆಚಾರ ಮೀರಿತ್ತು, 3 ಲೋಕದ ಅರಸುಗಳು ಮುಗ್ಧರಾದರು, ಗುಹೇಶ್ವರ ಲಿಂಗವು ಸ್ಥಾವರಕ್ಕೆ ಸ್ಥಾವರವಾದನು. ಅದ್ಭುತ! ಇಂಥ ವಚನಗಳನ್ನು ಬರೀಲಿಕ್ಕೆ ಅಲ್ಲಮ ಪ್ರಭುದೇವ್ರಿಗೆ ಸರಿಸಾಟಿ ಇನ್ನೊಬ್ರು ಯಾರೂ ಇಲ್ಲ. ಎಂಥ ಸುಂದರವಾದ ವಚನಗಳು ಬರೀತಾರೆ. ಇಷ್ಟೇ ಅಲ್ಲ, ಈ ದೇಹ ದೇವಾಲಯ ನಿರ್ಮಾಣ ಮಾಡಿದ ಪರಿಯನ್ನು ಅಲ್ಲಮ ಪ್ರಭುದೇವರಲ್ಲಿ 100 ವಚನಗಳಲ್ಲಿ ಕಾಣ್ತೇವೆ. ನಿರಾಕಾರ ದೇವಾಲಯವನ್ನು ಮಾಡ್ತಾರೆ, ಸಾಕಾರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಇಂಥ ವೈವಿಧ್ಯಮಯವಾದ ದೇಹ ದೇವಾಲಯವನ್ನು ಮಾಡಿಕೊಂಡಂಥ ಪರಿಯನ್ನು ಅಲ್ಲಮ ಪ್ರಭುದೇವರಲ್ಲಿ ಮಾತ್ರ ಕಾಣ್ತೇವೆ.
ಇಂಥ ಅಲ್ಲಮ ಪ್ರಭುದೇವರ ವಚನಗಳಿಂದ ಪ್ರಭಾವಿತರಾಗಿರ್ತಕ್ಕಂಥ ಅನೇಕ ಶರಣರು ನಾವು ದೇವಾಲಯವನ್ನು ಮಾಡಿದ್ದೇವೆ ಅಂತೇಳಿ ವಚನವನ್ನು ಬರ್ಕೊಂಡಿದ್ದಾರೆ. ಆದರೆ ಅವರಿಂದ ಒಂದೇ ವಚನ ಬಂದಿರೋದು, ಅದಕ್ಕಿಂತ ಇನ್ನೊಂದು ವಚನ ಅವರಲ್ಲಿ ಬಂದಿಲ್ಲ. ಯಾಕೆ? ಅವ್ರ್ಯಾರು ತಪಸ್ಸು ಮಾಡಿಲ್ಲ, ಆ ಎತ್ತರಕ್ಕೆ ಹೋಗಿಲ್ಲ. ಅಲ್ಲಮ ಪ್ರಭುದೇವರು ತಪಸ್ಸು ಇಡೀ ತಮ್ಮ ಜೀವನವನ್ನು ಕೊಟ್ಟುಕೊಂಡದ್ರಿಂದ ವೈವಿಧ್ಯಮಯವಾಗಿ ಆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಮ ಪ್ರಭುದೇವ ವಚನಗಳಿಂದ ಪ್ರಭಾವಿತರಾದಂಥ ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇಗವೇ ದೇಗುಲ ಎನ್ನೋ ವಚನವನ್ನು ಬರೀತಾರೆ. ಆ ವಚನ ಅಲ್ಲಮ ಪ್ರಭುದೇವರ ಇಂಥ ನೂರಾರು ವಚನಗಳಿಂದ ಪ್ರೇರಣೆಯನ್ನು ಪಡೆದುಕೊಂಡಂಥ ಒಂದು ವಚನ ಅದು. ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ದೇವಾಲಯವನ್ನು ಮಾಡಿಕೊಂಡಂಥ ವೈವಿಧ್ಯ ಬೇರೆ ಯಾವ ಶರಣರಲ್ಲೂ ಕೂಡ ಸಿಗುವುದಿಲ್ಲ. ಈಗ ವಚನದ ಅರ್ಥಕ್ಕೆ ಹೋಗೋಣ. ಏನು ಹೇಳ್ತಾರೆ? ದೇವಲೋಕದ ಸ್ಥಾವರಕ್ಕೆ ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ. ಇದನ್ನು ಅಲ್ಲಮ ಪ್ರಭುದೇವರು ಮಾತ್ರ ಮಾಡಬಲ್ಲರು. ಈ ದೇವಾಲಯ ಯಾವುದಪ್ಪ ಅಂತ ಹೇಳಿದರೆ ಭೂಲೋಕದ ಸ್ಥಾವರಕ್ಕೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ ಈ ಭೂಲೋಕವೇ ಒಂದು ದೇವಾಲಯ ಅಂತಾರೆ. ಲಗಾತಾಗೆ ಈ ಭೂಲೋಕವೇ ಒಂದು ದೇವಾಲಯ. ಇಂಥ ದೇವಾಲಯಕ್ಕೆ ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ. ದೇವಾಲಯಕ್ಕೆ ಮಜ್ಜನ ಕೆರೆಗೆ ಶುರು ಮಾಡಿಬಿಟ್ರು. ನಾವೆಲ್ಲ ಏನು ಮಾಡುತ್ತೇವೆ? ದೇವಾಲಯದ ಗರ್ಭಗುಡಿಯಲ್ಲಿ ಇಟ್ಟಿರ್ತಕ್ಕಂಥ ಮೂರ್ತಿ, ವಿಗ್ರಹ, ಲಿಂಗು ಇವಕ್ಕೆ ಮಜ್ಜನ ಕೆರಿತೇವೆ. ಅಲ್ಲಮ ಪ್ರಭುದೇವರು ಏನು ಮಾಡ್ತಾರೆ? ದೇವಾಲಯಕ್ಕೆ ಮಜ್ಜನ ಕೆರೆಗೆ ಶುರು ಮಾಡಿಬಿಡ್ತಾರೆ. ಏನು? ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ. ಸತ್ಯಲೋಕ ಅಂದರೆ ಏನು? ಈ ದೇಹದೇವ, ಈ ಭೂಲೋಕ, ಚಂದ್ರಲೋಕ, ಸೂರ್ಯಲೋಕ, 3,500 ಕೋಟಿ ನಕ್ಷತ್ರ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇಂತಹ ಪಂಚಮಹಾಭೂತಗಳು ಏನಿದವಲ್ಲ ಇವೆಲ್ಲವೂ ಇಂಥಕ್ಕೆ ಆಧಾರ. ಅಂತಲ್ಲಿಂದ ಅದು ಸತ್ಯಲೋಕ. ಅಲ್ಲಿಂದ ಮಜ್ಜನಿಗೆ ತಂದು ಏನು ಎರಿತಾನೆ ಇದ್ದಾರೆ. ಆ ಮಜ್ಜನ ನಿರಂತರವಾಗಿ ನಡೆದೇ ಇದೆ. ಯಾಕೆ? ಅಗ್ಗವಣಿ ಅದು ಎಂದೂ ಆರಂಭವೂ ಇಲ್ಲ, ಎಂತೂ ಮುಕ್ತಾಯನೂ ಇಲ್ಲ. ನಿರಂತರವಾಗಿ ಮಜ್ಜನ ನಡೆದದ. ಇನ್ನು ಒಳಗಡೆ ಗರ್ಭಗುಡಿಗೆ ತಂತಾನೆ ಮಜ್ಜನ. ಇಡೀ ದೇವಾಲಯಕ್ಕೆ ಮಜ್ಜನ ಕೆರೆದ ಮೇಲೆ ಗರ್ಭಗುಡಿಯಲ್ಲಿ ಹಿಂಗ ಮೂರ್ತಿಗೆ ಮಜ್ಜನ ಆಗಂಗಿಲ್ಲೇನ? ಎಂಥ ಅದ್ಭುತ ಪೂಜೆ ರೀ ಅಲ್ಲಮ ಪ್ರಭುದೇವರದು. ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನ ಕೆರೆದು. ಅಗ್ಗವಣಿ ಪೂಜಾ ನೀರು. ಇಡೀ ದೇವಲೋಕದ ಸತ್ಯಲೋಕದ ಅಗ್ಗವಣಿಯನ್ನೇ ತಗೊಂಡ್ಬಿಟ್ಟು ಮಜ್ಜನ ಕೆರೆದ್ಬಿಟ್ಟಾರೆ. ಆನಂತರ ದೇವಲೋಕದ ಪುಷ್ಪದಲ್ಲಿ ಪೂಜೆಯ ಮಾಡಿದರೆ. ಏನು ಪುಷ್ಪ? ಇದು ಈಗ ಅರಳಿ ಸಂಜೆಗೆ ಉದುರೋಗ್ತಾವೆ ಅಂಥ ಪುಷ್ಪ ಅಲ್ಲ, ಸತ್ಯಲೋಕದ ಪುಷ್ಪ. ಅದು ಎಂದೆಂದೂ ಅರಳ್ದಂಗೆ ಇರ್ತದೆ. ಅದು ಮುದುಡದೇ ಇಲ್ಲ, ಅದು ಒಣಗದೇ ಇಲ್ಲ, ಅದು ಬಾಡದೇ ಇಲ್ಲ, ಪರಿಮಳ ಶಾಶ್ವತ ಆಗಿರ್ತದೆ. ಅಂಥ ಪುಷ್ಪಬದ್ದಲ್ಲಿ ತಂದು ನಾನು ಈ ಇಡೀ ದೇವಾಲಯಕ್ಕೇ ಅಂಥ ಪುಷ್ಪಗಳನ್ನು ತಂದು ಪೂಜೆ ಮಾಡ್ತಾ ಇದ್ದಾರೆ. ಏನ ವೈಭವ, ಏನ ಅಲಂಕಾರ! ಅಬ್ಬ ಇಂಥ ಪೂಜಾ ವೈಭವ, ಇಂಥ ಅಲಂಕಾರ ಅಲ್ಲಮ ಪ್ರಭುದೇವರ ಕವಿ ಚಿತ್ರಣಕ್ಕೆ ಮಾತ್ರ ಸಾಧ್ಯ. ಹೀಗಾಗಿ ಅಲ್ಲಮ ಪ್ರಭುದೇವರು ಮಹಾಕವಿಗಳು. ಪಂಪ, ರನ್ನ, ಜನ್ನ, ಇಂಥ ಹರಿಹರಾಯ, ರಾಘವಾಂಕ ಯಾರಿದ್ದಾರೆ ಇಂಥ ಕವಿಗಳನ್ನೆಲ್ಲ ಅವ್ರು ಮೀರಿಸ್ತಕ್ಕಂಥವ್ರು. ಅದಕ್ಕೆ ಅವ್ರು ವಚನದಲ್ಲಿ ಹೇಳ್ತಾರೆ, ಇಂದಣ ಕವಿಗಳನ್ನು ತೊತ್ತಿನ ಮಕ್ಕಳು, ಮುಂದಣ ಕವಿಗಳನ್ನು ಕರುಣದ ಕಂದಗಳು ಅಂತ. ಎಲ್ಲ ಹೇಳಕ್ಕೆ ಯಾರಿಗೆ ಸಾಧ್ಯ? ಆ ಮಹಾಕವಿ ಪ್ರತಿಭೆ ಇದ್ದವ್ರಿಗೆ ಮಾತ್ರ ಇಂಥ ಮಾತಾಡ್ಲಿಕ್ಕೆ ಸಾಧ್ಯ. ಸುಳ್ಳೆ ಬಡಾಯಿ ಮಾತಲ್ಲ. ಯಾಕೆ? ಅಂಥ ಚಿತ್ರಣ ಅಲ್ಲಮ ಪ್ರಭುದೇವ್ರ ವಚನಗಳಲ್ಲಿದ್ದಾವ. ನಂತರ ವಚನಕ್ಕೆ ಹೋಗೋಣ. ನಂತರ ಅಷ್ಟೆಲ್ಲ ಆಯ್ತಲ್ಲ, ಪುಷ್ಪದಲ್ಲಿ ಪೂಜೆ 10 ಲೋಕದ ಆಚಾರವ ಮೀರಿತ್ತು. ಅವರೇ ಹೇಳ್ತಾರೆ, ಈಗ ನಮ್ಮದೆಲ್ಲ ಎಂಥ ಆಚಾರ ಇರ್ತದಲ್ಲ, ಹೊಳೆ ನೀರೋ, ಕೆರೆ ನೀರೋ, ಬಾವಿ ನೀರೋ ತಂದು ಯಾವುದೋ ಗಿಡದಲ್ಲಿ ಅರಳಿರ್ತಕ್ಕಂಥ ಪುಷ್ಪಗಳನ್ನು ಬಿಡಿಸ್ತಂದು ಮಾಡೋ ಪೂಜೆ ಇದು ನಮ್ಮ ಆಚಾರ. ಇಂಥ ಆಚಾರವನ್ನು ಮೀರಿದ ಪೂಜೆ ಅಲ್ಲಮ ಪ್ರಭುದೇವ್ರದ್ದು. ಅದನ್ನು ಅವರು ಹೇಳ್ತಾರೆ, 10 ಲೋಕದ ಆಚಾರವ ಮೀರಿತ್ತು, 3 ಲೋಕದ ಅರಸುಗಳು ಮುಗ್ಧರಾದರು. ಏನಿಂಥ ಅದ್ಭುತ ಪೂಜೆಯನ್ನು ನಡೆಸಿದ್ರಲ್ಲ ಅಂಥೇಳಿ 3 ಲೋಕದ ಅರಸುಗಳೆಲ್ಲರೂ ಕೂಡ ಮುಗ್ಧರಾಗ್ಬಿಟ್ರಂತೆ. 3 ಲೋಕದ ಅರಸು ಅಂದರೆ ಇನ್ನೊಂದು ಅರ್ಥ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಒಂದು. ಇನ್ನೊಂದು ವಿಶ್ವ, ತೈಜಸ್, ಪ್ರಾಜ್ಞ ಅಂತ ಮತ್ತೊಂದು 3 ಲೋಕ. ಮತ್ತೊಂದು ಭೂಲೋಕ, ಸತ್ಯಲೋಕ, ದೇವಲೋಕ ಅಂತ ಮತ್ತೊಂದು. ಹೀಗೆ ಪುರಾಣಗಳಿಂಥವನ್ನೆಲ್ಲ ಹೇಳ್ತಾ ಹೋಗ್ತವೆ. ಹಿಂಗಾಗಿ ಹೇಳ್ತಾರೆ,
ಈ ಮೂರು ಲೋಕದ ಅರಸುಗಳು ಮುಗ್ಧರಾದರು. ಅಲ್ಲಮ ಪ್ರಭುದೇವರು ನಡೆಸಿದ ಈ ಪೂಜೆಯ ಅಚಲವಾದ ನಿಶ್ಚಲವಾದ ಈ ಪೂಜಾ ವೈಭವವನ್ನು ನೋಡಿ ಎಲ್ಲ ಮುಗ್ಧರಾದರು. ಗುಹೇಶ್ವರ ಲಿಂಗವು ಸ್ಥಾವರಕ್ಕೆ ಸ್ಥಾವರವಾದರು. ಗುಹೇಶ್ವರನಿದೆಲ್ಲ ನಾವೆಲ್ಲ ಏನು ಮಾಡ್ತೀವಿ, ಅಂಗೈಯಲ್ಲಿ ಇಷ್ಟು ಲಿಂಗ ಇಟ್ಕೊಂಡು ಇದು ದೇವರು ಅಂತೀವಿ, ಅಥವಾ ಗುಡಿಲಿ ಒಂದು ಸ್ಥಾವರ ಲಿಂಗವನ್ನು ಸ್ಥಾಪನೆ ಮಾಡಿಬಿಟ್ಟು ಇದನ್ನು ಶಿವ ಅಂತೀವಿ. ಆದರೆ ಅಲ್ಲಮ ಪ್ರಭುದೇವರು ಅಂತಾರೆ, ಇಡೀ ಭೂಲೋಕವೇ, ಇಡೀ ಅಖಂಡವಾದಂಥ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಇವೇ ಲಿಂಗ ಅಂದುಬಿಡ್ತಾರೆ. ಹೀಗೆ ಅಲ್ಲಮ ಪ್ರಭುದೇವರ ಪೂಜಾ ವೈಭವ, ದೇಹ ದೇವಾಲಯ ಮಾಡಿದಂಥ ಪರಿ ಅತ್ಯದ್ಭುತವಾದ ವೈವಿಧ್ಯಮಯವಾದ ಚಿತ್ರಣ ವಿಜಯ TV 12. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಇದೆ, ಒತ್ತಿ ಆಲ್ ಅಂತ ಬರುತ್ತೆ, ಆಲ್ ಅನ್ನು ಒತ್ತಿ ಎಲ್ಲ ವಿಡಿಯೋ ನಿಮಗೆ ಸಿಗುತ್ತೆ. ಅಲ್ಲಮ ಪ್ರಭುದೇವರು ಧ್ಯಾನ, ಯೋಗ, ಅನುಷ್ಠಾನ, ತಪಸ್ಸು ಇವುಗಳ ಮೂಲಕ ಈ ಶರೀರ ಮತ್ತು ಮನಸ್ಸನ್ನು, ಈ ದೇಹದೊಳಗೆ ಆನಂದದ ಜಲದ ಕೆರೆಯನ್ನು ನಿರ್ಮಾಣ ಮಾಡಿದರು. ಮೊದಲನೇದು ಆನಂದ ಜಲದ ಕೆರೆ, ಎರಡನೇದು ಪರಮಾನಂದದ ತೋಟ, ದೇಹವನ್ನೇ ಹೊಲ ಗದ್ದೆ ತೋಟ ಮಾಡಿ ಇಲ್ಲಿ ಪರಮಾನಂದದ ತೋಟವನ್ನು ನಿರ್ಮಾಣ ಮಾಡಿದರು. ಮೂರನೇದು ದೇಹವನ್ನೇ ದೇವಾಲಯವನ್ನಾಗಿ ಮಾಡಿದರು. ದೇಹವನ್ನು ದೇವಾಲಯವನ್ನಾಗಿ ನಿರ್ಮಾಣದ ಮಾಡಿದ ಪರ್ಯಂತೂ ಅಮೋಘ, ಅಪೂರ್ವ, ಅನಂತ. ನಂತರ ದೇಹವನ್ನು ಮೊದಲು ಕೆರೆ ಮಾಡಿದ್ರಲ್ಲ, ಈಗ ದೇಹವನ್ನು ಸರೋವರ, ಸಾಗರ, ಸಮುದ್ರವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಅಲ್ಲಮ ಪ್ರಭುದೇವರ ಧ್ಯಾನದ ಸಾಧನೆ ಅದೆಷ್ಟೊಂದು ಅಪೂರ್ವವಾಗಿದೆ ಎಂಬುದಾಗಿ ಹೇಳಿದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸರೋವರದ ಕಮಲದಲ್ಲಿ ತಾನಿಪ್ಪನು, ಕೆಂದಾವರ ಪುಷ್ಪದ ನೇಮವೆಂತೋ. ಸರೋವರದ ಕಮಲದಲ್ಲಿ ತಾನಿಪ್ಪನು, ಕೆಂದಾವರ ಪುಷ್ಪದ ನೇಮವೆಂತೋ. ಮುಟ್ಟಿದ ಹೂವನು ಮುಟ್ಟದೆ ಕೊಯ್ವನೇಮ, ಮುಟ್ಟಿದ ಹೂವನು ಮುಟ್ಟಿದ ಪರಿಮಳವ ಕೊಯ್ವನೇಮ. ಸರೋವರದ ಕಮಲದಲ್ಲಿ ತಾನಿಪ್ಪನು, ಕೆಂದಾವರೆ ಪುಷ್ಪದ ನೇಮವೆಂತೋ. ಕೆಂದಾವರೆ ಪುಷ್ಪದ ನೇಮವೆಂತೋ. ಮುಟ್ಟಿದ ಪರಿಮಳವ ಮುಟ್ಟಿದ ಹೂವನು ಕೊಯ್ವನೇಮ. ಗುಹೇಶ್ವರ ನಿಮ್ಮ ಶರಣ, ಗುಹೇಶ್ವರ ನಿಮ್ಮ ಶರಣ. ಬಹಳ ಸುಂದರವಾದ ವಚನ.